ಸೊ ಇವತ್ತು JDS ಹಿರಿಯ ಶಾಸಕರಾಗಿರುವಂಥ GT ದೇವೇಗೌಡರು ನೇರವಾಗಿ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜೀನಾಮೆ ಕೇಳಿದ ತಕ್ಷಣ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿರುವಂಥ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಚಲುವರಾಯಸ್ವಾಮಿ ಅವರೇ, ಬಹಳ ಮುಖ್ಯವಾಗಿ JDSನ ಹಿರಿಯ ಶಾಸಕರೇ ಕೂಡ ಒಂದು ರೀತಿ ಕುಮಾರಸ್ವಾಮಿ ಅವರು ಹಾಗಾದರೆ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಸರಿ, ಅವ್ರು ಹೇಳಿರೋದು ಯಾವ ಕಾನ್ಸೆಪ್ಟಲ್ಲಿ ಹೇಳಿದಾರೋ ಅವರು ಡಿಫ್ರೆನ್ಸ್ ಇದೆಯೋ ಅಥವಾ ಇಲ್ಲವೋ, ವಾಸ್ತವವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಹೇಳಿದಾರೋ ರಾಜಕೀಯವಾಗಿ ಹೇಳಿದಾರೋ ಅದು ಒಂದು ಕಡೆ. ಬಟ್ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿ ಮಾಡಬೇಕಾದ ಬೇಕಾದಷ್ಟು ಕೆಲಸ ಇದೆ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಅದ್ರ ಕಡೆ ಅವ್ರ ಗಮನನೇ ಹರಿಸಿಲ್ಲ. ಅವ್ರ ಮಂತ್ರಿ ಆದಿಂದ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರದ ಮೇಲೆ ಅನೇಕ ವೈಯಕ್ತಿಕವಾದಂಥ ದೋಷಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡುವಂಥ ವಿಚಾರ ಅಲ್ಲ, ಅದನ್ನು ಅನಾವಶ್ಯಕವಾಗಿ ಈಡಿಗೆ ತಗಲಾಕುವಂಥದ್ದು ಮತ್ತು ಗವರ್ನರ್ ಹತ್ರ ಹೋಗಿ ಗವರ್ನರ್ನ ದುರುಪಯೋಗಗೊಳಿಸ್ಕೊಂಡು ಅದನ್ನು ಇದು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಆದರೆ ಹಂಗೆ ಕಂಪೇರ್ ಮಾಡೋದಾದರೆ ಕುಮಾರಸ್ವಾಮಿಯವ್ರ ಮುಂದೆ ಕುಮಾರಸ್ವಾಮಿಯವ್ರದ್ದು ಎನ್ಕ್ವೈರಿಯಾಗಿ ಲೋಕಾಯುಕ್ತದಾಗಿ ಪ್ರಾಸಿಕ್ಯೂಷನ್ ಕೇಳಿರ್ತಕ್ಕಂಥ ಕೇಸೇ ಇದೆಯಲ್ಲ, ಅವರೇ ರಾಜೀನಾಮೆ ಕೊಡಬೇಕಾಗುತ್ತಲ್ಲ ಫಸ್ಟು. ಅದಕ್ಕೆ ಫಸ್ಟ್ ಉತ್ತರ ಕೊಡಬೇಕಲ್ಲ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಆಗಿದೆ, ಇನ್ನೂ ಬೇಲ್ ಮೇಲೆ ಇದ್ದಾರೆ ಅವರು. ಒಂದು ಕಡೆ ಹೈಕೋರ್ಟ್ನಲ್ಲಿದೆ, ಇನ್ನೊಂದು ಕಡೆ ಇದರಲ್ಲಿದೆ, ಎಲ್ಲ ಕಡೆ ಸುತ್ಕೊಂಡು. ಸೊ ಇದೆಲ್ಲ ಕುಮಾರಸ್ವಾಮಿಯವರು ಅನಾವಶ್ಯಕವಾಗಿ ಅವರೇ ಗೊಂದಲ ಮಾಡ್ಕೋತಾ ಇದ್ದಾರೆ, ಬೇಕಿರಲಿಲ್ಲ. ಸೊ ಅದರಿಂದ ಬಹುಶಃ GT ದೇವೇಗೌಡರು ಹೇಳಿದ್ದಾರೆ ಅಂತ ಕಾಣುತ್ತೆ. FIR ಹಾಕಿದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಏನೋ ಇದೆಯಾ, ಅಥವಾ ನ್ಯಾಯಾಲಯ ಹೇಳಿದ ತಕ್ಷಣ ನ್ಯಾಯಾಲಯ ಏನಾದರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹೇಳಿದ್ದು. ಅಲ್ಟಿಮೇಟು ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನ್ಯಾಯಾಲಯದ ಆದೇಶಕ್ಕೆಲ್ಲ ತಲೆಬಾಗ್ತೀವಿ. ನ್ಯಾಯಾಲಯ ಅಲ್ಲಿ FIR ಹಾಕ್ಲಿಕ್ಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ದಾರೆ ವಿನಃ ರಾಜೀನಾಮೆ ವಿಚಾರ ಏನು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗಿಲ್ವಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಎಷ್ಟು ಜನ ವಿರುದ್ಧ FIR ಇಲ್ಲ, ಹಾಗಾದ್ರೆ ಬನ್ನಿ ವಿಧಾನಸೌಧ ಮುಂದೆ ಎಲ್ಲರೂ ಬರಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅದನ್ನು ಅಟ್ಲೀಸ್ಟ್ ನಮ್ಮ ಮಾತು ಕೇಳೋದು ಬೇಡ, GT ದೇವೇಗೌಡರು ಮಾತನಾರ ಕೇಳಲಿ ಬಿಡಿ. ಸೊ ಇದಿಷ್ಟು ಕೂಡ ಚಲುವರಾಯಸ್ವಾಮಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೊಂಡು ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.